ಮಾಗಡಿ ತಾಲೂಕು ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ಮಾಡಿಕೊಟ್ಟ ಆರೋಪ ಕೇಳಿಬಂದ ಹಿನ್ನೆಲೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪಿಡಿಒ ಅವರನ್ನ ಘೆರಾವ್ ಮಾಡಿದ ಘಟನೆ ನಡೆದಿದೆ. ದಬ್ಬಗುಳಿ ಗ್ರಾಮದ ಲಕ್ಷ್ಮಮ್ಮ ಕೆಂಪರಾಮಯ್ಯ ಅವರಿಗೆ ನಕಲಿ ದಾಖಲೆಗಳ ಆಧಾರದಲ್ಲಿ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಕೆ ಅಂಜನಮೂರ್ತಿ ವಿರುದ್ಧ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡರು ಭಾಗವಹಿಸಿ ಗ್ರಾಮಸ್ಥರಿಗೆ ಸಾಥ್ ನೀಡಿದರು. ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಅಭಿವೃದ್ಧಿ ಅಧಿಕಾರಿ ಅಂಜನಮೂರ್ತಿ, ಖಾತೆ ಮಾಡಿಕೊಟ್ಟ ಕಾರ್ಯ ತಮ್ಮ ಅವಧಿಯಲ್ಲಿ ನಡೆದದಲ್ಲ, ಹಿಂದಿನ ಅಭಿವೃದ್ಧಿ ಅಧಿಕಾರಿಗಳ ಕಾಲದಲ್ಲಿ ನಡೆದಿದೆ ಅಂತ ಸ್ಪಷ್ಟನೆ ನೀಡಿದರು. ಸರಿಯಾದ ದಾಖಲೆಗಳನ್ನು ಒದಗಿಸಿದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ತಿದ್ದುಪಡಿ ಮಾಡಿ ನ್ಯಾಯ ಒದಗಿಸಲಾಗುವುದು ಅಂತ ತಿಳಿಸಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ, ಪ್ರತಿಭಟನೆಯ ಕುರಿತು ಮಾಹಿತಿ ಪಡೆದು ನೀಡಲಾಗಿರುವ ದೂರಿನ ಆಧಾರದಲ್ಲಿ ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು. ದಬ್ಬಗುಳಿ ಗ್ರಾಮಸ್ಥ, ದಬ್ಬಗುಳಿಲಿ ವಾಸ ಮಾಡ್ತಿದ್ದೇನೆ. ಸುಮಾರು ನಾನು ಹುಟ್ಟಿ ಬೆಳೆದಿ ಎಲ್ಲ ಅಲ್ಲೇ ಇರೋದು. ಪಿತ್ರಾರ್ಜಿತ ಆಸ್ತಿ ಒಂದು ನಮ್ಮ ತಾತನ ಆಸ್ತಿ ಪಂಚಾಯಿತಿ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿಗೆ ನಾನು ಅರ್ಜಿ ಕೊಡಕ್ಕೆ ಬಂದಾಗ ಚಿಕ್ಕೇಗೌಡ ನಮ್ಮ ದಡಪ್ಪನ ಮಗ ಬಂದು ಏಕಾಏಕಿ ಹಲ್ಲೆ ಮಾಡಿದಾದ್ಮೇಲೆ ನಾನು ಪಿಡಿಒ ಅಧಿಕಾರಿವರೆಗೂ ನಾನು ಅರ್ಜಿ ಮೂಲಕ ಕೊಟ್ಟೆ. ಅವನ್ನ ತನಿಖೆಗೊಂಡು ನೀವು ಕ್ರಮ ಕೈಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೂ ನಾನು ಅರ್ಜಿ ಕೊಟ್ಟು ಅಲ್ಲಿಂದ ನಾನು ಮಾಗಡಿ ಸ್ಟೇಷನ್ಗೆ ಹೋಗಿ ಅಲ್ಲೂ ನಾನು ಇದು ಅರ್ಜಿ ಕೊಟ್ಟು ಅಲ್ಲೂ ಕಂಪ್ಲೇಂಟ್ ಕೊಟ್ಟು ನಾನು ಇದು ಮಾಡಬೇಕಾದ್ರೆ ಅಲ್ಲಿ ಕರೆದಿ ನ್ಯಾಯ ರೀತಿಯಾಗಿ ಸಮ್ಮತಿಯಿಂದ ಕರೆದಿ ಕಳಿಸಿದ್ರು. ಆಯಿತು, ಉಗ್ದಿ ತಪ್ಪಾಯಿತು ಅಂತ ಕಳಿಸಿದ್ರು. ಅವರೇ ತಪ್ಪಾಯಿತು ಅಂತ ಕೇಳಿದ್ರು ಚಿಕ್ಕೇಗೌಡ ಮತ್ತು ಚಿಕ್ಕೇಗೌಡರು. ಕೇಳಿದಾಗ ಮತ್ತೆ ನಾನು ಖಾತೆಗೆ ಅರ್ಜಿ ಕೊಡಕ್ಕೆ ಬಂದಾಗ ನನಗೆ ಮಾಹಿತಿ ಹೇಳಿಲ್ಲ. ಖಾತೆ ಆಲ್ರೆಡಿ ಮಾಡಿದ್ರು. ಖಾತೆ ಮಾಡಿರೋದ್ರಿಂದ ನಾನು ಕೇಳಿದಾಗ ಖಾತೆ ಮಾಡಿಲ್ಲ, ನಾನು ಮಾಡ್ತೀನಿ, ವೆರಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದಾಗ ಆಯಿತು ಅಂತ ಅಂದ್ಬಿಟ್ಟು ನಾನು ಅರ್ಜಿ ಕೊಟ್ಟು ಹೋಗ್ಬೇಕಾದ್ರೆ ಒಂದು PID ನಂಬರ್ ತಗೊಂಡೋಗಿ ಮನೆಗೆ ಹೋದಾಗ PID ನಂಬರ್ ನನ್ನ ದಾಖಲಾತಿ ಚೆಕ್ ಮಾಡಿದಾಗ ಖಾತೆ ಆಗಿತ್ತು ಅಂದರೆ ಇವರು ಲಂಚ ತಗೊಂಡು ಖಾತೆ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇವರು PDO ಅಧಿಕಾರಿ ಅವರು ಸುಮ್ಮನೆ ಅಲ್ಲ, ಇವರು ಖಾತೆಗೆ ಲಂಚ ತಗೊಂಡು ಮಾಡಿದ್ದಾರೆ. ಕೇಳ್ದೆ ಮಾಡೋರೆ ಅಂತಂದ್ರೆ ಏನು ಅರ್ಥ? ಅದು ಪಿತ್ರಾರ್ಜಿತ ನಮ್ಮ ತಾತನ ಸ್ವತ್ತು 12-13 ಖಾತೆ ಆಗಿದೆ ಅಂತ ಅಂದ್ಬಿಟ್ಟು ಚಿಕ್ಕೇಗೌಡ ಮತ್ತೆ ಕೃಷ್ಣಪ್ಪನಿಗೆ ಖಾತೆ ಆಗಿದೆ ಅಂತ ಅಂದ್ಬಿಟ್ಟು ಡಿಮ್ಯಾಂಡ್ ಬುಕ್ ಅಲ್ಲಿ ಬರೆದ್ರೆ ಅದಕ್ಕೆ ದಾಖಲಾತಿ ಬೇಕಲ್ವ ಮೇಡಮ್ ಅವರೇ? ಏನು ದಾಖಲಾತಿ? ವಿಭಾಗದ ಪತ್ರ ಬೇಕು. ಮತ್ತೆ ಕೆಂಪರಾಮಯ್ಯ ಮತ್ತೆ ಬೈರಣ್ಣ ವಿಭಾಗದ ಪತ್ರ ಮಾಡ್ಕೊಂಡಿಲ್ಲ. ಕೆಂಪರಾಮಯ್ಯ ಬೈರಣ್ಣ ವಿಭಾಗದ ಪತ್ರ ಮಾಡ್ಕೊಳ್ಳೋದೇ ಕಾರಣದಿಂದ ಏನು ದಾಖಲೆ ಇಲ್ಲದೆ ಇವ್ರು ಹೆಂಗ್ ಸೃಷ್ಟಿ ಖಾತೆ ಮಾಡಿದ್ರು? PDO ಅಧಿಕಾರಿ ಅವರು, ಹಂಚಿಕುಪ್ಪೆ ಗ್ರಾಮ ಪಂಚಾಯತಿ ಅಧಿಕಾರಿ ಅವರು ಯಾಕೆ ಮಾಡಿದ್ರು? ಆಯ್ತು, ಗ್ರಾಮಕ್ಕೆ ಬಂದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಅಂದ್ಬಿಟ್ಟು ಬಂದು ಮಾಜೂರು ಮಾಡ್ಕೊಂಡು ಬಂದಾಗ ಇದು ಪಿತ್ರಾರ್ಜಿತ ಆಸ್ತಿ ಎಂದು ಇದು ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಮೀಟಿಂಗ್ ಹಾಕೊಂಡು ಮಾಡ್ತೀವಿ ಅಂತ ಹೇಳಾದ್ಮೇಲೆ ದಾಖಲಾತಿ ನಾನು ತಗೊಂಡೆ. ಆ ಡಾಕ್ಯುಮೆಂಟ್ ಇಲ್ಲ, ಆಯ್ತು, ನನ್ನ ಹತ್ರ ಇದೆ. ಎಲ್ಲ ಪಂಚಾಯತಿ, ನಮ್ಮ ಪಂಚಾಯತಿ ಹಂಚಿಕುಪ್ಪೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ನಾನು ಎಲ್ಲ ಡಾಕ್ಯುಮೆಂಟ್ ತಗೊಂಡಿದ್ದೀನಿ. ಅದ್ರ ದಾಖಲೆ ಮುಖಾಂತರ ನನಗೆ ಖಾತೆ ಮಾಡಿಕೊಟ್ರು. ಖಾತೆ ಮಾಡಿ ನಮ್ಮ ತಾಯಿಯರ ಹೆಸರಿಗೆ ಖಾತೆ ಮಾಡಿ ಕೊಟ್ಟಾಗ ಕೇಳದೆ ನಾನು ಟ್ಯಾಕ್ಸು ಕಟ್ಟಿದ್ದೀನಿ. ಅವ್ರ ಮುಖಾಂತರನೇ ಬೆಳ್ಳಚ್ಚು ಕೊಟ್ಟು ಇದು ಕೊಟ್ಟಿದ್ದಾರೆ, ಖಾತೆನೂ ಕೊಟ್ಟಿದ್ದಾರೆ. ಖಾತೆ ಕೊಟ್ಟಾದ್ಮೇಲೆ ಮತ್ತೆ ಖಾತೆ ಕ್ಯಾನ್ಸಲ್ ಮಾಡಬೇಕಾದ್ರೆ ನಾವೇನು ನಮ್ಮ ಮಾಹಿತಿ ಇಲ್ಲದೆ ನಿನ್ನ ಹತ್ರ ಅರ್ಜಿ ತಗೊಂಡಿದ್ರ? ನನ್ನ ಹತ್ರ ಅರ್ಜಿ ತಗೊಂಡಿದ್ದಾರೆ. ಕ್ಯಾನ್ಸಲ್ ಮಾಡಕ್ಕೆ ಅರ್ಜಿ ತಗೊಂಡಿಲ್ಲ. ಅರ್ಜಿ ನಮ್ಮ ಒಪ್ಪಿಗೆ ಏನು ಒಪ್ಪಿಗೆ ಇಲ್ಲದ ಕಾರಣದಿಂದ ಖಾತೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ಈಗ ಲಂಚ ಬೇಡಿಕೆ ಲಂಚ ತಗೊಂಡು ಖಾತೆ ಕ್ಯಾನ್ಸಲ್ ಮಾಡಿದೆ ಆದ್ಮೇಲೆ 19ನೇ ತಾರೀಕಿಗೆ ನನಗೆ ನೋಟಿಸ್ ಕಳಿಸಿದರೆ ಕೋರ್ಟ್ಗೆ ಹೋಗಿ ಅಂತ. ಯಾರಪ್ಪ ಮನೆ ಆಸ್ತಿ ಅದು ಕೋರ್ಟ್ಗೆ ಹೋಗಕ್ಕೆ? ನನ್ನ ಹೆಂಡತಿ ಮಕ್ಕಳು ಒಡವೆ ಅಡ ಇಟ್ಬಿಟ್ಟು ಕೋರ್ಟ್ಗೆ ಹೋಗ್ಬೇಕ ನಾನು? ನಮ್ಮ ತಾತನ ಆಸ್ತಿಗೆ ಖಾತೆ ಹೆಂಗ್ ರದ್ದು ಮಾಡಿದ್ರು? ಸರ್ವೆ ನಂಬರ್ ಏನು? ಸರ್ವೆ ನಂಬರ್ 20 ಗ್ರಾಮ ಠಾಣ ಮನೆ. ಪಿತ್ರಾರ್ಜಿತ ಆಸ್ತಿ ನಾವು ಭಾಗ ಮಾಡಿಕೊಟ್ಟಿಲ್ಲ. ನಮ್ಮ ದಡಪ್ಪನೇ ಆಗಲಿ ನಮ್ಮ ತಂದೆನೇ ಆಗಲಿ ಭಾಗ ಮಾಡಿಕೊಟ್ಟಿಲ್ಲ. ಬೈರಣ್ಣ 2009 ಡೆತ್ ಆದ್ಮೇಲೆ ಜಯಮ್ಮರು ಬದುಕಿದ್ದಾರೆ. ಅವರು ವಿಭಾಗ ಮಾಡ್ಕೊಂಡಿಲ್ಲ. ಅಣ್ತಂದಿರು ಅವ್ರಿಗೆ ಹೆಂಗೋಯ್ತು? ನಮ್ಮ ತಂದೆನೂ ಮತ್ತೆ ನಮ್ಮ ದಡಪ್ಪ ಭಾಗ ಮಾಡ್ಕೊಳ್ದಂಗೆ ಅವ್ರಿಗೆ ಹೆಂಗೋಯ್ತು? ನಮ್ಮ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ಅವರು ಒಂದೇ ಊರಲ್ಲಿ ವಾಸ ಮಾಡ್ತಿದ್ದಾರೆ.
ಇವ್ರದ್ದು ಏನು ಸೇಮ್ ಆಗಿದೆ ಅದೇ ಥರ ನಮ್ಮದು ಖಾತೆ ವರ್ಗಾವಣೆ ಏನು ಮಾಡ್ದಾಗೇನೆ ಈಗ ಜಂಟಿ ಖಾತೆಲಿ ಇದ್ದಿದ್ದ ಡೈರೆಕ್ಟು ನಮ್ಮ ಚಿಕ್ಕಪ್ಪ ಅವ್ರ ಖಾತೆಗೆ ವರ್ಗಾವಣೆ ಮಾಡಿ ಈ ಥರ ಮಾಡಿದ್ದಾರೆ PDO ಆಫೀಸಲ್ಲಿ. ನಾವು 2-3 ಸತಿ ಬಂದು ಎಲ್ಲ ಮಾತಾಡಿ ಎಲ್ಲ ಮಾಡಿಬಿಟ್ಟು ಹೋಗಿದ್ದು. ಮತ್ತು ಆದಮೇಲೆ ಜಂಟಿ ಖಾತೆ ಕೊಡಿಸ್ತೀವಪ್ಪ, ಏನು ಪ್ರಾಬ್ಲಮ್ ಇಲ್ಲ, ಇನ್ಮೇಲೆ ಹೋಗುಂತ ಹೇಳಿದ್ದು. ನೆಕ್ಸ್ಟ್ ಇವಾಗ ಒಂದು ತಿಂಗಳಿಂದ ಬ್ಯಾಕ್ ಮೇಲೆ ನೋಡಿದ್ರೆ ಇವಾಗ ಆಲ್ರೆಡಿ ಅವ್ರಿಗೆ ಖಾತೆ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ. ಈ ಥರ ನಡೀತಾ ಇದೆ. ರೆಸಲ್ಯೂಷನ್ ನಿಮಗೂ ಗೊತ್ತಿದೆ. ರೆಸಲ್ಯೂಷನ್ ನಮ್ಮ ಕೋರ್ಟ್ಗಳಲ್ಲೂ ಕೂಡ ಇದೆ ಅಂತದ್ದು. ಇದರಲ್ಲಿ ನಮ್ಮದೇನಾದರೂ ತಪ್ಪು ಏನೂ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ಇವ್ರು ಮಾಡ್ತಿರೋ ಅಪವಾದನೇ ಸ್ವಲ್ಪ ಕಾನೂನಲ್ಲಿ ಸ್ವಲ್ಪ ಹೋರಾಟ ಮಾಡೋಣ, ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳೋಣ ಅಂತ ಎಂಡಾರ್ಸ್ಮೆಂಟು ಕೊಟ್ಟಿದ್ದೀನಿ. ಸಿವಿಲ್ ನೇಚರ್ ಆಗಿರೋದ್ರಿಂದ ಸಿವಿಲ್ ಕೋರ್ಟ್ ಹೋಗಿ ಅಲ್ಲಿ ಏನು ನಿರ್ದೇಶನ ಕೊಡ್ತಾರೋ ಆ ನಿರ್ದೇಶನ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಈ ಎಂಡಾರ್ಸ್ಮೆಂಟು ಕೂಡ ಅವ್ರಿಗೆ ನಾನು ಆ್ಯಕ್ಚುಲಿ ನಮ್ಮ ಹುದ್ದೆಗೆ ಸೇರಿರಲಿಲ್ಲ. ಇವಾಗೇನು ನಮ್ಮ ದಾಖಲೆ ಪ್ರೆಸೆಂಟಲ್ಲಿ ಏನಿದೆಯೋ ಅದನ್ನು ನಾನು ಮಾಡ್ತೀನಿ. ಇವ್ರಿಗೆ ಸಪೋರ್ಟ್ ಡಾಕ್ಯುಮೆಂಟ್ಸು ವಂಶವೃಕ್ಷ ಅದಕ್ಕೆ ತಕ್ಕಂತೆ ಒಂದು ಕ್ರಮ ಅಲ್ಲಿ ಏನೋ ಡಿಮ್ಯಾಂಡಲ್ಲಿ ಹೆಸರು ಸೇರಿದಾಗ ನಾನು ಇರಲಿಲ್ಲ. ಅವಾಗ ಕರ್ತವ್ಯ ನಿರ್ವಹಿಸ್ತಾರೆ ಸುರೇಶ್ ಈಗ ಇವರೇನು ಅನ್ಯಾಯ ಆಗ್ತಾ ಇದೆ ಅಂತ ಅದು ಕಡ್ತಾ ನೀವೇನೋ ಸರ್ ಇವಾಗ 12 ಆ PDO ಯಾವಾಗ ಕಾರ್ಯಕ್ರಮ ಮಾಡಿ ಅದು ಇವಾಗ ನಮ್ಮ ದಾಖಲೆ ಪ್ರಕಾರ ಕೃಷ್ಣಪ್ಪ ಬೈರಣ್ಣ ಈ ಖಾತೆ ಇದೆ. ಈಗ ಇವರು ಬೈರಣ್ಣ ಮಲ್ಲಿ ಬೈರಣ್ಣನ ಹೆಸರಿಂದ ವಂಶವೃಕ್ಷ ಮತ್ತು ಪೂರಕ ದಾಖಲೆಗಳು ತೊಗೊಂಬಂದರೆ ನಾವು ಖಂಡಿತ ಫಾಲೋ ಅಪ್ ಮಾಡಿ. ಈಗ ಇವು ಇಷ್ಟಿರಾ ಸಲ್ಲಿಸಿದ್ರೆ ಖಂಡಿತ ಸಲ್ಲಿಸಿದಾರಾ? ಇಲ್ಲ ಡಿಮ್ಯಾಂಡ್ ಈಗ ಬೈರಣ್ಣ ಮಲ್ಲಿ ಬೈರಣ್ಣ ತಾತಂತ ಹೇಳ್ತಿದ್ದಾರೆ. ಅಲ್ಲಿಂದ ಇವರು ವಂಶವೃಕ್ಷ ಕೊಟ್ಟಾಗ ಇವರು ಕೂಡ ಜಾಯಿಂಟ್ ಓನರ್ ಅಂತ ನನಗೆ ಪ್ರೂವ್ ಮಾಡಿದ್ರೆ ಸಪೋರ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಖಂಡಿತ ಅದ್ರ ತಕ್ಕಂತೆ ಕ್ರಮ ಮಾಡಿರಲಿಲ್ಲ ಸರ್ ತಾವು ವಂಶವೃಕ್ಷ ಕೊಟ್ಟು ಹೇಳ್ತೀನಿ. ಇವಾಗ ಮಾಜರ್ಮಂತ ಮಾಡೋದಕ್ಕಿಂತ ಹೋದಾಗ ಇಮಿಡಿಯೇಟಾಗಿ ಇವರು ನನಗೆ ಪ್ರೆಸೆಂಟ್ ಮಾಡ್ತಾರೆ, ಆಯಿತು ಆನ್ಲೈನ್ ಹಾಕ್ಸ್ತಾರೆ. ಬಟ್ ಸಕಾಲದಲ್ಲಿ ಇರೋದ್ರಿಂದ ಅದನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಸ್ಟೇಟಸ್ಗೂ ಮೇಂಟೈನ್ ಮಾಡೋಣ. ಅವರು ಪೂರಕ ದಾಖಲೆಗಳು ಇದು ಎಷ್ಟು ತಿದ್ದುಪಡಿ ಮಾಡಿರೋದು, ಯಾವುದೇ ಖಾತೆ ಚೇಂಜ್ ಆಗಿರೋದಿಲ್ಲ, ತಿದ್ದುಪಡಿ ಮಾಡಿರೋದೆಲ್ಲ ಯಾವ ಅವಕಾಶ ಇರುತ್ತೆ. ಇವರು ಪೂರಕ ದಾಖಲೆಗಳು ಬಂದಾಗ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡು ನ್ಯಾಯ ಒದಗಿಸೋಣ ಅಂತ ಹೇಳಿದ್ದಾರೆ. ಖಂಡಿತ ಇವರು ಪೂರಕ ದಾಖಲೆ ಕೊಟ್ಟು ವಂಶವೃಕ್ಷ ಈ ಥರ ಪೂರಕ ದಾಖಲೆ ಕೊಟ್ಟು ಖಂಡಿತ ಸರಿ. ಎಲ್ಲ ಸಾರ್ವಜನಿಕರು KRS ಪಕ್ಷದವರು ಮತ್ತು ಇತರೆ ಎಲ್ಲ ಪಬ್ಲಿಕ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ ಅಂತ ವಿಚಾರಿಸೋದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಸೊ ಅವರು ಯಾವುದೋ ಒಂದು ಖಾತೆ ವಿಚಾರವಾಗಿ ಡಿಸ್ಪ್ಯೂಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅವರು ನಮಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದರ ನಿಯಮಾನುಸಾರ ಅಗತ್ಯ ಕ್ರಮ ಖಂಡಿತವಾಗ್ಲೂ ವಹಿಸ್ತೇವೆ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೂ ಕೂಡ ಶಿಸ್ತು ಕ್ರಮಕ್ಕೆ ಶಿಫಾರಸು. ಸರ್ ಇವತ್ತು ಮಾತ್ರ ಗೊತ್ತಾಗಿದೆ ವಿಷಯ, ಇಲ್ಲ ಹಿಂದೆ ಇಲ್ಲ ಮೊನ್ನೆ ಬಂದು ಇವರು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರು. ಸೊ ಆ ಕಂಪ್ಲೇಂಟ್ ಕೊಟ್ಟಿರೋದು ಬೇಸ್ ಮೇಲೆ ನಾನು PDO ವರದಿನ ಕೇಳೋದಕ್ಕೆ ರೆಡಿ ಮಾಡಿಸಿದ್ದೀನಿ. ಇನ್ನೂ ವರದಿ ಬಂದಿರಲಿಲ್ಲ. ಅಷ್ಟೊಳಗಾಗಲೇ ಇವರು ನಾವು ಸ್ಟ್ರೈಕ್ ತೊಗೊಳ್ತೀವಿ ಅಂತ ಹೇಳಿದರು ಮೊನ್ನೆ ಬಂದಾಗ. ಆಯಿತು ಬಿಡಿ ಸ್ಟ್ರೈಕ್ ಮಾಡಿಸಿ ಅಂತ ಹೇಳಿದ್ದೀನಿ. ಈಗ ಬಂದಿದ್ದೀನಿ ಅದಕ್ಕೆ. ಸೊ ಇದನ್ನು ಡೀಟೇಲ್ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಕಾನೂನಲ್ಲಿ ಏನು ತೊಗೋಬೇಕು ನಿಯಮಾನುಸಾರ ಕ್ರಮ ಏನು ತಗೋಬೇಕು ಅದು ತಗೊಂಡು ಖಾತಾ ಮಾಡಿರೋ ಗ್ರಾಮ ಪಂಚಾಯತಿ PDOಗೆ ಒಂದೇ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ ನ್ಯಾಯ ಸಿಗುವ ಹೋರಾಟ, ಎಲ್ಲಿವರೆಗೂ ಹೋರಾಟ ನ್ಯಾಯ ಸಿಗುವ ಹೋರಾಟ, ಎಲ್ಲಿವರೆಗೂ ಹೋರಾಟ ನ್ಯಾಯ ಸಿಗುವ ಹೋರಾಟ. ಒಂದೇ ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.